ಇನ್ನೊಂದು ಕಡೆ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ವರುಣನ ಆರ್ಭಟ ಮಿತಿ ಮೀರ್ತಾ ಇದೆ. 11 ಸ್ಥಳಗಳಲ್ಲಿ ಈಗಾಗಲೇ ಬೃಹತ್ ಮರಗಳು ಉರುಳಿ ಬಿದ್ದಿವೆ, ಅವಾಂತರಗಳು ಸೃಷ್ಟಿಯಾಗಿವೆ. ಕಾರು, ಬೈಕ್ ಮೇಲೆ ಬಿದ್ದಿರುವಂತಹ ಬೃಹತ್ ಗಿಡಮರಗಳು ಕೊಚ್ಚಿ ಹೋಗಿದೆ. ಸಂಕೇಶ್ವರ ಚಂದಗಡ ಸಂಪರ್ಕ ಸೇತುವೆ ಹಾಗೆ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಸೇತುವೆ ಏನಿದೆ ಈಗ ಸದ್ಯಕ್ಕೆ ಮಳೆಯಿಂದಾಗಿ ಕೊಚ್ಕೊಂಡು ಹೋಗಿದೆ. ಸೊ ಹಾಗಾಗಿ ಎರಡು ಗ್ರಾಮಗಳ ನಡುವಿನ ಒಂದು ಸಂಪರ್ಕ ಕೂಡ ಈಗ ಕಡಿತಗೊಂಡಂತಾಗಿದೆ. ಅದರಲ್ಲೂ ಪ್ರಮುಖವಾದಂಥ ರಸ್ತೆ ಇದು, ಚಂದಗಡ ಮತ್ತು ಸಂಕೇಶ್ವರವನ್ನು ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ. ಸೊ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಸೇತುವೆ, ಮಳೆಯ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಹಿರಣ್ಯಕೇಶಿ ನದಿಯಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಗಾಗಿ ಚಂದಗಡ ಮತ್ತು ಸಂಕೇಶ್ವರ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಈಗ ಕೊಚ್ಕೊಂಡು ಹೋಗಿದೆ. ಹೀಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಸೊ ನಿಧಾನವಾಗಿ ಈಗ ರಾಜ್ಯದಲ್ಲೂ ಕೂಡ ಮುಂಗಾರು ಚುರುಕನ್ನು ಪಡ್ಕೊಳ್ತಾ ಇದೆ. ವರುಣಾರ್ಭಟ ಜೋರಾಗ್ತಾ ಇದೆ. ಅತ್ತ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಕಳೆದ ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ನಾವು. ಮುಂಬೈನಲ್ಲಿ ಯಥೇಚ್ಛವಾಗಿ ಮಳೆ ಸುರಿದಿತ್ತು, ಅದಾದ ನಂತರ ಸ್ವಲ್ಪ ಬಿಡುವು ನೀಡಿತು. ಈಗ ಮತ್ತೆ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಈಗ ನಾವು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಅಲ್ಲಲ್ಲಿ ಮರಗಿಡಗಳು ಕೂಡ ಬಿದ್ದಿರುವಂಥದ್ದು. ಈ ಥರದ್ದು ಒಂದಷ್ಟು ಅನಾಹುತಗಳಂತೂ ಆಗೇ ಆಗುತ್ತೆ. ಬಟ್ ಈ ಬಾರಿ ಮಳೆ ಇಲ್ದಲೇ ಜನ ಪರಿತಪಿಸ್ತಾ ಇದ್ರು. ಬಿತ್ತಿರುವಂಥ ಬೆಳೆಗೆ ನೀರಿಲ್ಲ ಅಂಥೇಳಿ ರೈತರು ಕಂಗಾಲಾಗಿದ್ರು. ಬಟ್ ಮಳೆ ಬರ್ತಾ ಇರೋದ್ರಿಂದಾಗಿ ಅವರಲ್ಲಿ ಒಂದು ರೀತಿ ಮಂದಹಾಸ ಮೂಡ್ತಾ ಇದೆ. ಬಟ್ ಕೆಲವೊಂದಷ್ಟು ಅನಾಹುತಗಳು ಕೂಡ ಇದರಲ್ಲಿ ಸಂಭವಿಸ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಈ ಮಹಾ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಒಂದು ಜೀವ ಕಳೆ ಬಂದಂತಾಗಿದೆ. ಇಷ್ಟು ದಿನಗಳಿಂದ ಏನಪ್ಪಾ ಜೂನ್ ಕಳೆದೇ ಹೋಯ್ತು, ಜೂನ್ನಲ್ಲಿ ಮಳೆನೇ ಬರಲಿಲ್ಲ, ನಮಗೆ ನದಿಗಳೆಲ್ಲವೂ ಕೂಡ ಬತ್ತು ಹೋಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ನಾವೇ ವರದಿಯನ್ನು ಮಾಡ್ತಾ ಇದ್ವಿ. ಯಾಕೆ ಈ ಬಾರಿ ವರುಣದೇವ ಮುನಿಸ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ರು. ಆದರೆ ಈಗ ನೋಡಿ ಪರಿಸ್ಥಿತಿ ಭಿನ್ನವಾಗಿದೆ. ಜುಲೈ ತಿಂಗಳ ಆರಂಭದಲ್ಲೇನೆ ಒಳ್ಳೆಯ ಮಳೆ ಆಗ್ತಾ ಇದೆ. ಅದರಲ್ಲೂ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದಾಗಿ ನೋಡಿ ಮಹಾರಾಷ್ಟ್ರದಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣಾ ನದಿ ತುಂಬಿ ಹರಿಯುತ್ತೆ. ಕೃಷ್ಣಾ ನದಿಗೂ ಕೂಡ ಈಗ ಜೀವ ಕಳೆ ಬಂದಿದೆ. ಬರಿದಾಗಿದ್ದಂತಹ ಕೃಷ್ಣಾ ನದಿ ಈಗ ನೀರಿನಿಂದ ಕಂಗೊಳಿಸ್ತಾ ಇದೆ. ಇದು ಸಹಜವಾಗಿ ಆ ಭಾಗದ ಜನರಲ್ಲಿ, ಆ ಭಾಗದ ರೈತರಲ್ಲಿ ಈಗ ಒಂದು ಹರ್ಷ ಮನೆ ಮಾಡುವಂತೆ ಮಾಡಿದೆ. ಬಟ್ ಕೆಲವೊಂದು ಕಡೆ ಒಂದಷ್ಟು ಬೇಸರಗಳಿದ್ದೇ ಇದೆ. ಯಾಕಂದರೆ ಜೂನ್ನಲ್ಲಿ ನಮಗೆ ಮಳೆ ಬಂದಿದ್ದರೆ ಬೆಳೆ ಚೆನ್ನಾಗಿ ಬರ್ತಾ ಇತ್ತು. ಈಗ ಬಂದರೂ ಕೂಡ ಮಳೆ ನಮಗೆ ಪ್ರಯೋಜನ ಇಲ್ಲ ಅನ್ನುವ ಪರಿಸ್ಥಿತಿಯೂ ಕೂಡ ಕೆಲವೊಂದು ಕಡೆ ಇದೆ. ಇದು 2 ದಿನದ ಹಿಂದೆ ಅಷ್ಟೇ ಹನಿ ನೀರು ಇಲ್ಲದಂತೆ ಬರಡಾಗಿದ್ದಂತಹ ಕೃಷ್ಣಾ ನದಿ ಈಗ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನದಿ ತುಂಬಿದ ಹಿನ್ನೆಲೆಯಲ್ಲಿ ಜನ ಕೂಡ ಸಂತಸಗೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿಮುಖಿ ಅಲ್ಲಿಂದ ಒಂದು ಪ್ರತೀಕ್ಷೆ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ಬಾಗಲಕೋಟೆ ಜಿಲ್ಲಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಸಂಪೂರ್ಣವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿತ್ತು. ಎಲ್ಲಿ ನೋಡಿದರೂ ಕೂಡ ಬರದ ಚಿತ್ರಣ ಕಂಡು ಬರ್ತಾ ಇದ್ದು. ಆದರೆ ಕೇವಲ 2 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆಯಲ್ಲಿ ನದಿಗಳಿಗೆ ಜೀವಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಆ ಒಂದು ಘಟನೆಗೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಈ ಒಂದು ಪ್ರದೇಶದಲ್ಲಿ ಕೇವಲ 2 ದಿನಗಳ ಹಿಂದೆ ಈ ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಕೃಷ್ಣಾ ನದಿ ಏನಿದೆ ಇದು ಒಂದೇ ಒಂದು ಹನಿ ಕೂಡ ಇಲ್ಲಿ ನೀರು ಇದ್ದಿರಲಿಲ್ಲ. ಆದರೆ 2 ದಿನದ ನಂತರ ಏನೋ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಾ ಇರುವಂಥ ಅಪಾರ ಪ್ರಮಾಣದ ಮಳೆಯಿಂದ ಏನು ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಿ. ಬರದಿಂದ ಕಂಗೆಟ್ಟಿದ್ರು ಜನರು, ನೀರಿಲ್ಲ ಅಂತಂದು ರೈತರು ತುಂಬಾನೇ ಸಂಕಷ್ಟಕ್ಕೆ ಸಿಲುಕಿದ್ರು. ಅವರಿಗೆ ಈಗ ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು. ಈಗ ನೀರು ತುಂಬಿ ಹರಿತಾ ಇದೆ, ಕೃಷ್ಣಾ ನದಿಯ ಒಡಲು ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇರುವಂಥದ್ದು. ರೈತರಿಗೆ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ತಂದಿದೆ ಅಂತ? ಖುಷಿಯಾಗಿ ಅನಿಸೈತ್ರಿ. ಯಾಕಂದ್ರೆ ನೀರು ಬಂದೈತೆ ನಾನು ಇನ್ನು ಎಲ್ಲ ನಮ್ಮ ಬೆಳೆಗಳೆಲ್ಲ ಹಸಿರು ಹಾಕವ್ರಿ. ಯಾಕಂದ್ರೆ ಒಣಗೂ ಸ್ಟೇಜ್ನಾಗಿದ್ದು ಬರದ ಚಾಯ್ ಕಾಣಿಸಾಕತೈತ್ರಿ. ಹಿಂಗಾಗಿ ಖುಷಿ ಆಕೈತೆ ಅನ್ನೋದು ಒಂದು ವಿಚಾರ ರೀ. ಯಾಕಂದ್ರೆ ನೀರು ನಾವು ಯಾಕಂದ್ರೆ ನಮ್ಮ ಕಿನಾಲ ಅವು ಇವು ಅದಾವ್ರಿ, ನಿಯತ್ ನೀರಾವರಿ ಅವರು ಚಲೋ ಅದು ಅಂದ್ರೆ ರೀ ರೈತರಿಗೆ ಭಾಳ ಅನುಕೂಲ ಆಕೈತ್ರಿ. ಯಾಕಂದ್ರೆ ಒಣಗಲಾತಿದ್ದವು ರೀ ಭಾಳ. ಹಿಂಗಾಗಿ ಖುಷಿ ಅನಿಸೈತ್ರಿ. ನೀರು ಬರೋದರಿಂದ ಈಗ ರಭಸವಾಗಿ ಬರಲಾಗೈತಿ. ಹಿಂಗಾಗಿ ರೈತರು ಮತ್ತು ಜಾನುವಾರುಗಳನ್ನು ಮಿತವಾಗಿ ಬಳಸ್ಬೇಕ್ರಿ. ಹಿಂಗಾಗಿ ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, ಟಿವಿ 9 ಬಾಗಲಕೋಟೆ.